टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಇದಕ್ಕೆ ಒಂದು ಯಾವುದಾದ್ರೂ ಒಂದು ಪರಿಹಾರ ಕಂಡುಕೊಳ್ಳಬೇಕು ಅಂತ ಹೇಳಿ ಉಪಸಮಿತಿ ಮಾಡಿದ್ದಾರೆ. ಉಪಸಮಿತಿಯಲ್ಲಿ ಎಲ್ಲಾ ವಿಚಾರಗಳು ಚರ್ಚೆ ಆಗಿದೆ. ಇನ್ನು ಅಂತಿಮ ವರದಿಯನ್ನ ಸಂಪುಟದ ಮುಂದೆ ತಂದಿಲ್ಲ. ಸಂಪುಟದಲ್ಲಿ ನಿರ್ದಿಷ್ಟವಾಗಿ ಏನು ಕ್ರಮ ಆಗಬೇಕು ಅಂತಕ್ಕಂಥದ್ದು ಇನ್ನ ಸ್ಪಷ್ಟವಾಗಿಲ್ಲ. ಕೇವಲ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಒಂದು ವರದಿಗಳ ಅನ್ವಯ ಕೆಲವು ಕಡೆ ಹೋರಾಟಗಳು ಮಗದೊಂದು ಮಾಡ್ತಾ ಇದ್ದಾರೆ. ಅಲ್ಲ ಈಗ ಯಾಕಂದ್ರೆ ಸದಸ್ಯರು ಪಾಪ ಅವರು ಬಹಳಷ್ಟು ಉದ್ದ ಹೇಳಿದ್ರು, ನಾನು ಸ್ವಲ್ಪ ಆದ್ರೂ ಹೇಳ್ಬೇಕಾಗತ್ತೆ. ಅದರಿಂದ ಈಗ ಇಲ್ಲ ಹೇಳ್ತೀನಿ, ಇನ್ನ ಸರ್ಕಾರ ಯಾವುದೇ ಸ್ಪಷ್ಟವಾದಂತ ತೀರ್ಮಾನ ಆಗಿಲ್ಲ. ಅದರಿಂದ ಸದಸ್ಯರು ಈಗ ಸದ್ಯಕ್ಕೆ ಆತಂಕ ಪಡುವಂತ ಇಲ್ಲ ಅಂತ ಹೇಳಿ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರದಲ್ಲಿ ಸನ್ಮಾನ್ಯ ಸಚಿವರೇ, ಅವ್ರ ಇಂಟರ್ವ್ಯೂ ಅವ್ರಿಗೇನು ಮರುಗಿರು ಬಂದ್ಬಿಟ್ಟಿದೆಯೇನು, ಇಂಟರ್ವ್ಯೂ ಮೇಲೆ ಬಹಳ ಸ್ಪಷ್ಟವಾಗಿ ನಾವು ಯೂನಿವರ್ಸಿಟಿಗಳನ್ನ ಮುಂಚೂತೀವಿ ಅಂತಾನೆ ಬಹಳ ಸ್ಪಷ್ಟವಾಗಿ ಇಂಟರ್ವ್ಯೂನಲ್ಲಿ ತಿಳಿಸಿದ್ದಾರೆ. ಇವತ್ತು ನಾವು ಕೇಳ್ತಿರೋದು, ಇವರು ಅಧಿಕಾರಕ್ಕೆ ಬಂದಂತ ಸಮಯದಿಂದಲೂ ಈ ಯೂನಿವರ್ಸಿಟಿಗಳಿಗೂ 9 ಅಥವಾ 10 ಯೂನಿವರ್ಸಿಟಿಗಳಿಗೆ ನಮ್ಮ ಕಾಲದಲ್ಲಿ ಸರ್ಕಾರದ 13 ಯೂನಿವರ್ಸಿಟಿಗಳು ಮಾಡಿದ್ದೀವಿ. 13ರಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದನೂ $1 ಹಣ ಹೊಸ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟಿದಾರ. ಆ ವಿಶ್ವವಿದ್ಯಾನಿಲಯಗಳು ತಮ್ಮ ಸ್ವಂತ ಶಕ್ತಿಯಿಂದ ಇವತ್ತು ನಿರ್ವಹಣೆಯನ್ನು ಮಾಡಿಕೊಂಡು ಕಾಲಕ್ಕೂ ರಿಸಲ್ಟ್ ಅನ್ನು ಕೊಟ್ಟು ಸಂಯೋಜನೆಯನ್ನು ಕೊಟ್ಟು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಇವರಿಂದ ಹಣ ಏನು ಕೇಳಿಲ್ಲ, ಇವರು ಹಣ ಇಲ್ಲ, ಇವರೇನು ಹಣ ಕೊಟ್ಟಿದ್ದಾರೆ. ಇವತ್ತು ನೋಡ್ರೆ ಇವರು ಅಸಂಬದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಿರೋದು. ಆ ಯೂನಿವರ್ಸಿಟಿಗಳು ಆ ಜಿಲ್ಲೆಗೆ ಅವಶ್ಯಕತೆ ಇದೆ, ಅದನ್ನ ನಮ್ಮ ಸನ್ಮಾನ್ಯ ಸದಸ್ಯರು ಹೇಳ್ತಿರೋದು. ಹಾಗಾಗಿ ಅಲ್ಲಿರುವಂತ GR 10% ಇದೆ, 15% ಇದೆ. ಹಾಗಾಗಿ ಅದರ ಅವಶ್ಯಕತೆ ಇದೆ, ಬಹಳ ಉತ್ತಮವಾಗಿ ನಿರ್ವಹಣೆ ಆಗ್ತಿದೆ. ಇವರಂತೂ ನಿರ್ವಹಣೆ ಮಾಡ್ಲಿಕ್ಕೆ ವಿಫಲರಾಗಿದ್ದಾರೆ. ಈಗ ಹಳೆ ಯೂನಿವರ್ಸಿಟಿಗಳು ಅದನ್ನ ರಿವ್ಯೂ ಮಾಡೋದಾರೆ. ರಿವ್ಯೂ ಕಮಿಷನ್ ಯಾರು ಮಾಡ್ಬೇಕು ಗೊತ್ತಾ? ಗವರ್ನರ್ ಮಾಡಬೇಕಾಗಿರೋದು, ನೀವಲ್ಲ. ಹಳೆ ಯೂನಿವರ್ಸಿಟಿಗಳನ್ನ ಪರ್ಫಾರ್ಮೆನ್ಸ್ ರಿವ್ಯೂ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿ ಸರ್ಕಾರದ ವಿಶ್ವವಿದ್ಯಾಲಯಗಳ ನಿಮ್ಮ ಹಣ ಮಾಡಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯದ ಅವಶ್ಯಕತೆಯನ್ನ ಶಿಕ್ಷಣ ನಮ್ಮ ಹಕ್ಕು, ಶಿಕ್ಷಣ ವಿರೋಧಿಗಳಾಗಿದ್ದೀರಾ, ಶಿಕ್ಷಣ ವಿರೋಧಿಗಳಾಗಿದ್ದೀರಾ. ಮಾತಾಡಿ ನಾವು ಶುರುವಾಗಿ ಮುಗಿತಲ್ಲ ಸರ್ಕಾರ ನಿಮ್ಮ ಭವಿಷ್ಯದ ಪ್ರಶ್ನೆ ಅಲ್ಲ, ನಿಮ್ಮ ಭವಿಷ್ಯದ ಪ್ರಶ್ನೆ ಅಲ್ಲ. ಆ ವಿದ್ಯಾರ್ಥಿಗಳು ಆ ಜಿಲ್ಲೆ ಮನೆ ಬಂದಂತೆ ತಿನ್ಕೊಂಡಿದ್ದೀರಾ. ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟು ಮುಗಿತೀಗ. ಅಧ್ಯಕ್ಷರೇ ಮಧು ಬಂಗಾರಪ್ಪನವರು. ಮಾನ್ಯ ಅಧ್ಯಕ್ಷರೇ, 44 ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹೆಚ್ಚಿನ ವಿಷಯಗಳನ್ನು ಸಂಬಳ ಕೊಟ್ಟಿದ್ರ ನೀವು?
ಆಯ್ತು, ಯಾಕೆ ಮಾತಾಡ್ತೀರಿ ಏನು ಸುಮ್ಮನೆ ಮಾತಾಡ ಆಗ್ತದ ಅಥವಾ ಇಲ್ಲಿ